ನಾನು ಕೇಳಿದ್ರೆ ಮಾತ್ರ ಹೇಳಿ. ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ನಮ್ಮ ಮೂಡಿಗೆರೆ ಡರ್ಟ್ ಟ್ರ್ಯಾಕ್ ರೇಸ್ ಕಾರ್ ರೇಸ್ 2026 ಉಲ್ಲ. ಸೊ ಮಾತ ವಿಡಿಯೋ ಪಾಡುವೆ ಮಾತೆಲ್ಲ ಸಪೋರ್ಟ್ ಮಾಡ್ಪ್ಲೆ, ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಮಾತ ತೂಲೆ ವಿಡಿಯೋನು. ಓಕೆ, ಥ್ಯಾಂಕ್ ಯು, ಬಾಯ್. ಇಷ್ಟೆಲ್ಲ ಜನ ಮನೆ ಸಜ್ಜವರೆಗೆ ಅದಕ್ಕೆ ಹಾಗೆ ಇವತ್ತಿನ ಮೂಡಿಗೆರೆ ಟ್ರ್ಯಾಕ್ ರೇಸ್ ಅಲ್ಲಿ ನಮ್ಮ ಆಕಾಶ್ ಗೌಡ ಅಂತ ಇದ್ದಾರೆ, ಇವರು ಆರ್ಗನೈಸರ್. ಸೊ ಇದನ್ನೆಲ್ಲ ಮಾಡ್ತಾ ಇರೋದು ತುಂಬಾ ಒಳ್ಳೆದಾಗಿ ಅರೇಂಜ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ನಾನು ಕೂಡ ಅಲ್ಲಿಂದ ಬಂದಿದ್ದೇನೆ, ನನ್ನ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ರು. ಸರ್, ಮತ್ತೆ ಹೇಗಾಗ್ತದೆ? ನಿನ್ನೆ ಬೈಕ್ ರೇಸ್ ಇತ್ತಲ್ಲ? ಹೌದು, ಬೈಕ್ ಇದು ಆಕ್ಚುಲಿ ಮೂಡಿಗೆರೆ ಡರ್ಟ್ ಟ್ರ್ಯಾಕ್ 2026 ಅಂತೇಳಿ. ನಾನು ಒಬ್ಬ ರೈಡರು. ಮೂಡಿಗೆರೆಯಲ್ಲಿ ಒಂದು 5 years ಇಂದ ಈವೆಂಟ್ ನಡೆದಿರಲಿಲ್ಲ. ಸುಮ್ಮನೆ ನಾವು ಒಂದು 4 ಜನ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಈವೆಂಟ್ ನಡೆಸೋಣ, ಮೋಟರ್ ಸ್ಪೋರ್ಟ್ಸ್ ಕ್ಲಬ್ಬನ್ನ ಒಂದು ನಮ್ಮದು ರೈಡರ್ಸ್ಗಳಿಗೆ, ಡ್ರೈವರ್ಸ್ಗಳಿಗೆ ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ. ಓನ್ಲಿ 26 ಡೇಸಲ್ಲಿ ನಾವು ಈ ಗ್ರೌಂಡ್ನ ರೆಡಿ ಮಾಡಿದ್ದೀವಿ. ಆ್ಯಂಡ್ ನಾವು ಇದು ಆ್ಯಕ್ಚುಲ್ ಆಗಿ ಒಂದು 4 ಇಂದ 5 ಎಕರ್ಸಲ್ಲಿ ಮಾಡಿದ್ದೀವಿ. ಆಮೇಲೆ ಒಳ್ಳೆ ರೈಡರ್ಸ್ಗಳನ್ನೇ ಬಂದಿದ್ರು. ಆಮೇಲೆ ಬೆಸ್ಟ್ ಡ್ರೈವರ್ 25,000 ವಿತ್ ಬಿಗ್ ಟ್ರೋಫಿ ಕೊಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಫಸ್ಟ್ ಪ್ರೈಸಿಗೆಲ್ಲ 15, 10, 5 ಕೊಡ್ತಾ ಇದ್ದೀವಿ. ಆಮೇಲೆ ಒಳ್ಳೆ ಡ್ರೈವರ್ಸ್ ಬಂದಿದ್ದಾರೆ. ಆಮೇಲೆ ಡ್ರೈವರ್ಸಿಗೆ, ರೈಡರ್ಸಿಗೆ ಇನ್ನೂ ಓಡಿಸಿ, ಚೆನ್ನಾಗಿ ಓಡಿಸಿ, ಪ್ಲೇಸ್ಮೆಂಟ್ ಮಾಡಿ, ನೀವು ಚಾಲೆಂಜಾಗಿ ತಗೊಳ್ಳಿ, ಬಿಡ್ಬೇಕು, ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೈಮಲ್ಲಿ ನಾವು ಮೂಡಿಗೆರೆ ಈವೆಂಟ್ ಇದು ಫಸ್ಟ್ ಇಯರ್ ನಾವು ಓಡಿಸ್ತಾ ಇದ್ವಿ, ನಡೆಸ್ತಿರ್ಲಿಲ್ಲ. ಇದು ಫಸ್ಟ್ ಇಯರ್ ನಡೆಸ್ತಾ ಇರೋದು. ನೆಕ್ಸ್ಟ್ ಇಂದ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ತೀವಿ. ಎಲ್ಲ ಎಂಕರೇಜ್ ಮಾಡಬೇಕು, ಬರಬೇಕು, ಎಂಟರ್ಟೈನ್ಮೆಂಟ್ ತಗೊಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇವರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರೋಗ್ರಾಮ್ ಆರ್ಗನೈಸ್ ಮಾಡೋರಿಗೂ, ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋರಿಗೂ. ವಿನ್ ಆಗೋದು ಮುಖ್ಯವಲ್ಲ, ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಜಾಗ್ರತೆಯಾಗಿ ಒಳ್ಳೆದಾಗಿ ಪರ್ಫಾರ್ಮೆನ್ಸ್ ಮಾಡಲಿ, ಮೂಡಿಗೆರೆಗೆ ಒಳ್ಳೆದಾಗ್ಲಿ, ಎಲ್ಲರಿಗೂ ಒಳ್ಳೆದಾಗಲಿ. ಥ್ಯಾಂಕ್ ಯು. 5 ಗಂಟೆಗೆ ನಾವು ಕ್ಲೋಸ್. ಫೆಡರೇಷನ್ ಕಡೆ ನಾವು ಪರವಾಗಿ 5 ಗಂಟೆಗೆ ಏನು ಕ್ಲೋಸ್ ಅಂತ ನಿಮಗೆ ಗೊತ್ತು. ಸಾಯಂಕಾಲ ಆದ್ರೆ ಮಣ್ಣು ಎದೋಳೋದು ಕೆಳಗೆ ಸೆಟ್ಲ್ ಆಗಲ್ಲ. ಮಾರ್ಷಲ್ಸ್ ಟ್ರ್ಯಾಕ್ ಲೀಡರ್ ಮಾರ್ಷಲ್ಸ್ ಟ್ರ್ಯಾಕ್ ಲೀಡರ್ ಮಾರ್ಷಲ್ಸ್ ಕೃತಿಕ್ ನವೀನ್ ಫ್ರಮ್ ಮೂಡಿಗೆರೆ ಐನಾಕ್ 2000cc. ಚಿತ್ರ ಬರ್ಬೇಕಿಲ್ಲ. ಟ್ರ್ಯಾಕ್ 2026 ನೀವು ನೋಡಿ. ಕೃತಿಕ್ ನಾವೀನ್ ಫ್ರಮ್ ಮೂಡಿಗೆರೆ. ಪ್ರೇಕ್ಷಕರು ಚಾಪಾಳೆಯೊಂದಿಗೆ ಸಹಕರಿಸಬೇಕು. ಕಾಂಪಿಟೇಷನ್ ನಂಬರ್ 34 ಇಲ್ಲ ಅಲ್ಲ? ಮೂಡಿಗೆರೆ ಟೀಮ್ ಆಟೋ ಕೇರ್. ಪ್ರಕಾಶ್ ಫ್ರಮ್ ಮೂಡಿಗೆರೆ ಟೀಮ್ ಆಟೋ ಕೇರ್. ನಿತಿನ್ ನವೀನ್ ಮೂಡಿಗೆರೆ ಐನಾಕ್ 2000cc. ಇವರು ತೆಗೆದುಕೊಂಡಂತ ಸಮಯ 1.33. ದಯವಿಟ್ಟು ಇಲ್ಲಿ ಬರಬೇಕು, ಸ್ಟಾರ್ಟಿಂಗ್ ಲೈನ್ ತಗೊಳ್ಬೇಕು. ಕ್ಯಾಮರಾಮ್ಯಾನ್ ಪ್ರಕಾಶ್ ಆರ್ ಫ್ರಮ್ ಮೂಡಿಗೆರೆ. ವಿವೇಕ್ ಅಶೋಕ್ ಟೀಮ್ ಆಟೋ ಕೇರ್. ಅಶೋಕ್ ಅವರು ಇವರ ತಂದೆ ಸಹ ವೇಗವಾದ ಅಂಡರ್ ಕ್ಲಾಸ್ ಡ್ರೈವರ್. ದಿವಂಗತ ಅಶೋಕ್ ಅವರ ಮಗನಾದಂತಹ ವಿವೇಕ್ ಅಶೋಕ್ ಝೆನ್ ಮೋಟಾರ್ಸ್ ಫ್ರಮ್ ಗಂಗನಮಟ್ಟಿ. ಇವರ ತಂದೆ ಆದಂತ ನಿಮ್ಮ ಪರಿಶ್ರಮದಿಂದಲೇ ಈ ಒಂದು ಆಟ ಕ್ಲಾಸ್ ನಡೆಸಲು ಕಾರಣ. ವಿವೇಕ್ ಅಶೋಕ್ nice one Ashok, it's beautiful. Chirantan timing start line motorsports.com.
ದಯವಿಟ್ಟು ಅದರಲ್ಲಿ ತಮ್ಮ ಟೈಮಿಂಗ್ಸ್ ಅನ್ನು ನೋಡ್ಕೊಂಡು ನೀವು ಏನ್ ಟೈಮಿಂಗ್ ಮಾಡಿದ್ದೀರಾ ಅಂತ. ವಿವೇಕ್ ಫ್ರಮ್ ಮೂಡಿಗೆರೆ ಇವರು ತೆಗೆದುಕೊಂಡಂತ ಸಮಯ 800 cc ಕೆಟಗರಿಯಲ್ಲಿ ತೆಗೆದುಕೊಂಡಂತ ಕಾರ್ತಿಕ್ ಮೂಡಿಗೆರೆ ಎಲ್ಲ ಲೈನಪ್ ಮಾಡಿ, ಫುಲ್ ಲೈನಪ್ ಮಾಡಿ. ಕಾರ್ತಿಕ್ ಮೂಡಿಗೆರೆ ಡ್ರೈವರ್ಗಳಲ್ಲಿ ಒಬ್ಬರಂತ ದಿವಂಗತ ಅಶೋಕ್ ಅವರ ಮಗನಾದಂತ ಅಶೋಕ್ ಇವರು ಸಹ Ladies and gentlemen, put your hands together. ಮೂಡಿಗೆರೆ ಐನಾಯ್ತು ಇವರು ತೆಗೆದುಕೊಂಡ ಸಮಯ 1.25. ಸಮರ್ಥ್ ಗೌಡ ಫ್ರಮ್ ಮೂಡಿಗೆರೆ, ಮೂಡಿಗೆರೆ ಟೀಮ್ ಆಟೋ ಸ್ಕೇರ್. शरण दीप ಬಾಯ್ ಹಾಯ್, ಏನು ಹೆಸರೇನು? ಹಸೀರ್ ಹಸ್ವೀರ್. ಎಷ್ಟು ವರ್ಷದಿಂದ? ನಾವು 4 ವರ್ಷದಿಂದ. ಹೌದಾ? ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗಾಡಿ ಓಡಿಸುವ ಚಾಲಕ ಮಂಜು ಫ್ರಮ್ ಮೂಡಿಗೆರೆ. Unes Excellent from Aldun. ಇದು ನಿಮ್ಮ ಮುಂದೆ ಮೂಡಿಗೆರೆಯ ಚಾಲಕ ಕಾರ್ತಿಕ್ ಫ್ರಮ್ ಮೂಡಿಗೆರೆ. ಇದು ಮೂಡಿಗೆರೆಯಲ್ಲಿ ಒಂದು 5 ವರ್ಷದಿಂದ ನಡೆದಿತ್ತು ಟ್ರ್ಯಾಕು. ಆಮೇಲೆ ಟ್ರ್ಯಾಕ್ ನಡೆದಿರಲಿಲ್ಲ. ನಾವೆಲ್ಲ ಒಂದು ಯೋಚನೆ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಮಾಡ್ಕೊಂಡು 4 ಜನ ಆರ್ಗನೈಸರ್ಸು ಗೌಡ ಅಂದ್ಬಿಟ್ಟು ಅಭಿಷೇಕ್ ಮತ್ತೆ ಅನುಪ್ ಸಿಟಿ ಅಂತಿದ್ದಾರೆ. 4 ಜನ ಸೇರಿ ಮೂಡಿಗೆರೆ ಡರ್ಟ್ ಟ್ರ್ಯಾಕ್ 26 ನಡೆಸಿದ್ದೀವಿ. ನಿನ್ನೆ Saturday 25th ಬೈಕೆಲ್ಲ ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲ ಒಳ್ಳೊಳ್ಳೆ ಇವತ್ತು ಚೆನ್ನಾಗಿ ನಡೀತಿದೆ. ಸುಮಾರು ಕಡೆಯಿಂದ ಬಂದಿದ್ದಾರೆ. ಆಲ್ ಓವರ್ ನಮ್ಮ ಕರ್ನಾಟಕ ಸ್ಟೇಟಿಂದ ಸುಮಾರು ಜನ ಬಂದಿದ್ದಾರೆ. ಹೊರಗಡೆ ಕೇರಳದಿಂದ ಬಂದಿದ್ದಾರೆ.
ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಈ ಟ್ರ್ಯಾಕ್ ಬಂದ್ಬಿಟ್ಟು ಕಮ್ಮಿ ಅಂದ್ರೂ ಒಂದು 5 acres ಅಲ್ಲಿ ಮಾಡಿದೀವಿ, ಬಹಳ ಚೆನ್ನಾಗಿ ಮಾಡಿದೀವಿ. ಹಾಗಾಗಿ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಓಕೆ ಸರ್, ಥ್ಯಾಂಕ್ ಯು. ನಾನು ಕೂಡ ನೋಡ್ತಾ ಇದ್ದೆ, ತುಂಬಾ ಎಂಕರೇಜ್ ಆಗುವಂತ ಒಂದು ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಅಂದ್ರೆ ಒಂದು ನೋಡ್ಲಿಕ್ಕೆ ತುಂಬಾ ನಾನು ಫಸ್ಟ್ ಟೈಮ್ ಬರೋದು ಇದಕ್ಕೆ, ಕಾರ್ ರೇಸ್ಗೆ. ಅಂದ್ರೆ GP ಆಫ್ ರೋಡ್, ಬೈಕ್, ಮಡ್ ಟ್ರ್ಯಾಕ್ ರೇಸ್ ಎಲ್ಲ ನೋಡಿದ್ದೇನೆ, ಬಟ್ ಕಾರ್ ರೇಸ್, ಆಟೋ ರೇಸ್ ಇವತ್ತೇ ನೋಡೋದು. ಸೊ ತುಂಬಾ ಖುಷಿ ಆಯ್ತು. ಇನ್ನು ಕೂಡ ಹೀಗೇನೆ ಮಾಡಿ, ನಿಮ್ಗೆ ಸಪೋರ್ಟ್ ನಮ್ದು ಕೂಡ ಉಂಟು, ಇನ್ನು ಕೂಡ ಹೀಗೇನೆ ಮಾಡ್ತಾ ಇರಿ. ಎಲ್ಲ ನಮ್ದು ಹೆಸರು ಎಲ್ಲ ಕಡೆ ಹೋಗ್ಲಿ, ನ್ಯಾಷನಲ್ ಲೆವೆಲ್ ಇಂದ ಇಂಟರ್ನ್ಯಾಷನಲ್ ತನಕ ಹೋಗ್ಲಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್.